ಮುಖದ ತುಂಬ ಮಂದಹಾಸ ಬೀರೇಶ್ವರ, ಮುಡಿಯ ತುಂಬ ಚಂದ್ರಹಾಸ ಬೀರೇಶ್ವರ. ಮುಖದ ತುಂಬ ಮಂದಹಾಸ ಬೀರೇಶ್ವರ, ಮುಡಿಯ ತುಂಬ ಚಂದ್ರಹಾಸ ಬೀರೇಶ್ವರ. ಶಿವಗೆ ಒಲಿದ ಶಿವೆಯ ಸರಸ ಕಾಣೋ ವಿಲಾಸ, ಜಗದ ತಂದೆ ತಾಯಿನಲ್ಲಿಯೇ ವಿಶ್ವ ಉಲ್ಲಾಸ. ಚಂದವೋ ಚಂದ ಚಂದವೋ ಚಂದ ಬೀರೇಶ್ವರ, ಶಿವನ ನಾಮ ಸ್ಮರಣೆ ಇರಲು ಭಕ್ತಿಯಾಗರ. ಮುಖದ ತುಂಬ ಮಂದಹಾಸ ಬೀರೇಶ್ವರ, ಮುಡಿಯ ತುಂಬ ಚಂದ್ರಹಾಸ ಬೀರೇಶ್ವರ. ಮುಖದ ತುಂಬ ಮಂದಹಾಸ ಬೀರೇಶ್ವರ, ಮುಡಿಯ ತುಂಬ ಚಂದ್ರಹಾಸ ಬೀರೇಶ್ವರ. ಹಣೆಯ ನಡುವೆ ಉರಿವ ಕಣ್ಣು ಬೀರೇಶ್ವರ, ಕೊರಳ ಸುತ್ತ ಉರಗವೇನು ಬೀರೇಶ್ವರ. ಹಣೆಯ ನಡುವೆ ಉರಿವ ಕಣ್ಣು ಬೀರೇಶ್ವರ, ಕೊರಳ ಸುತ್ತ ಉರಗವೇನು ಬೀರೇಶ್ವರ. ಜಟೆಯಲಿಳಿವ ಗಂಗೆ ಚೆನ್ನು ಬೀರೇಶ್ವರ, ಜಟೆಯಲಿಳಿವ ಗಂಗೆ ಚೆನ್ನು ಬೀರೇಶ್ವರ. ಕರದಿ ಶೂಲಯಂತಹದನು ಬೀರೇಶ್ವರ, ಕರದಿ ಶೂಲಯಂತಹದನು ಬೀರೇಶ್ವರ. ಮುಖದ ತುಂಬ ಮಂದಹಾಸ ಬೀರೇಶ್ವರ, ಮುಡಿಯ ತುಂಬ ಚಂದ್ರಹಾಸ ಬೀರೇಶ್ವರ. ಮುಖದ ತುಂಬ ಮಂದಹಾಸ ಬೀರೇಶ್ವರ, ಮುಡಿಯ ತುಂಬ ಚಂದ್ರಹಾಸ ಬೀರೇಶ್ವರ. ಕಾಮದೇವನ ಬೂದಿಗೈದ ಬೀರೇಶ್ವರ, ವೀರಭದ್ರನ ಸೃಷ್ಟಿ ಮಾಡಿದ ಬೀರೇಶ್ವರ. ಕಾಮದೇವನ ಬೂದಿಗೈದ ಬೀರೇಶ್ವರ, ವೀರಭದ್ರನ ಸೃಷ್ಟಿ ಮಾಡಿದ ಬೀರೇಶ್ವರ. ಮಾರ್ಕಂಡಗೆ ಜೀವ ಕೊಟ್ಟ ಬೀರೇಶ್ವರ, ಮಾರ್ಕಂಡಗೆ ಜೀವ ಕೊಟ್ಟ ಬೀರೇಶ್ವರ. ಕಣ್ಣಪ್ಪನ ಭಕ್ತಿ ಮೆಚ್ಚಿದ ಬೀರೇಶ್ವರ, ಕಣ್ಣಪ್ಪನ ಭಕ್ತಿ ಮೆಚ್ಚಿದ ಬೀರೇಶ್ವರ. ಮುಖದ ತುಂಬ ಮಂದಹಾಸ ಬೀರೇಶ್ವರ, ಮುಡಿಯ ತುಂಬ ಚಂದ್ರಹಾಸ ಬೀರೇಶ್ವರ. ಮುಖದ ತುಂಬ ಮಂದಹಾಸ ಬೀರೇಶ್ವರ, ಮುಡಿಯ ತುಂಬ ಚಂದ್ರಹಾಸ ಬೀರೇಶ್ವರ. ಸಕಲ ಜಗವ ಸಲಹೋ ದೇವ ಬೀರೇಶ್ವರ, ಅಖಿಲ ಮನವ ಬೆಳಗೋ ದೇವ ಬೀರೇಶ್ವರ.
ಸಕಲ ಜಗವ ಸಲಹೋ ದೇವ ಬೀರೇಶ್ವರ ಅಖಿಲ ಮನವ ಬೆಳಗೋ ದೇವ ಬೀರೇಶ್ವರ ಹೃದಯ ಹೃದಯ ಮಿಡಿ. ಬೀರದೇವರ ಸಂಪ್ರದಾಯದಲ್ಲಿ 9 ವರ್ಷಕ್ಕೊಂದ್ಸರಿ, 5 ವರ್ಷಕ್ಕೊಂದ್ಸರಿ, 11 ವರ್ಷಕ್ಕೊಂದ್ಸರಿ ಜಾತ್ರಾ ಮಹೋತ್ಸವವನ್ನು ಮಾಡುವಂತಹ ಸಂಪ್ರದಾಯ ದಕ್ಷಿಣ ಭಾರತದಲ್ಲಿ ನಡ್ಕೊಂಡು ಬರ್ತಾ ಇದೆ. ಈ ಜಾತ್ರೆಯ ವಿಶೇಷ ಅಂತಂದ್ರೆ ಎಲ್ಲಾ ಬಂಧು ಬಳಗ, ಮುದುಕರು, ಸಣ್ಣ ಮಕ್ಕಳಾದಿಯಾಗಿ ಬೀಗರು ಎಲ್ಲರನ್ನು ಒಂದ್ ಕಡೆಗೆ ಸೇರಿಸುವಂತಹ ಒಂದು ಮಹಾಸಂಗಮ, ಬೀರದೇವರ ಭಕ್ತರ ಮಹಾಸಂಗಮವೇ ಬೀರದೇವರ ಜಾತ್ರಾ ಮಹೋತ್ಸವ. ಇಂಥ ಒಂದು ಜಾತ್ರಾ ಮಹೋತ್ಸವದಲ್ಲಿ ಬೀರದೇವರಿಗೆ ನಮ್ಮ ಭಕ್ತಿಯನ್ನ ಅರ್ಪಣೆ ಮಾಡ್ಕೊಂತಕ್ಕಂಥದ್ದು, ಬೀರದೇವರ ಜ್ಯೋತಿಯನ್ನ ಮನೆಗೆ ಒಯ್ತಕ್ಕಂಥದ್ದು, ಬೀರದೇವರಿಗೆ ಮನೆಯವರೆಲ್ಲರೂ ಸೇರಿ ಮಂಗಳಾರತಿಯನ್ನ ಮಾಡ್ತಕ್ಕಂಥದ್ದು, ಕಾಯಿ ಪವಾಡವನ್ನ ಮಾಡ್ತಕ್ಕಂಥದ್ದು, ಇದು ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನ ಆಚರಣೆ ಮಾಡಲಾಗುತ್ತೆ. ನಂದಗುಡಿಯ ಬೀರದೇವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ನಲ್ಲೂರು, ವಡಿಗೇನಹಳ್ಳಿ ಮತ್ತೆ ಮೇಲೂರು ಈ 3 ದೇವಸ್ಥಾನಗಳು ಸೇರಿ ಪ್ರತಿ 9 ವರ್ಷಕ್ಕೊಮ್ಮೆ ಒಂದೇ ಸರಿ ಮಾಡ್ತಕ್ಕಂಥದ್ದು ವಿಶೇಷ. ಲಕ್ಷಾಂತರ ಜನ ಸೇರುವಂತ ಈ ಜಾತ್ರಾ ಮಹೋತ್ಸವದಲ್ಲಿ ಏನು ಕಾಯಿ ಪವಾಡ ಇರ್ಲಿ, ಬಸವಣ್ಣನ ಪವಾಡ ಇರ್ಲಿ, ಚಾಟಿ ಹೊಡ್ಕೊಳ್ಳುವಂತ ಪವಾಡ, ಇನ್ನಿತರ ಹಲವಾರು ರೀತಿಯ ವಿಭಿನ್ನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ. ಒಟ್ಟಾರೆ ಇದು ಬೀರದೇವರ ಭಕ್ತರ ಮಹಾಸಂಗಮ. ಬೀರದೇವರ ಜಾತ್ರಾ ಮಹೋತ್ಸವ ಅಂದ್ರೆ ಬೀರದೇವರ ಭಕ್ತರ ಮಹಾಸಂಗಮವಾಗಿ ಪ್ರತಿ 9 ವರ್ಷಕ್ಕೊಮ್ಮೆ ನಡೀತಾ ಇರ್ತಕ್ಕಂಥದ್ದು. ಇವರ ಸಂಸ್ಕೃತಿಯನ್ನ, ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನ ಎತ್ತಿಡಿಯುವಂಥದ್ದು. ನಾವೆಲ್ಲರೂ ಒಂದು ಅನ್ನುವಂಥದ್ದು ಈ ಬೀರದೇವರ ಜಾತ್ರಾ ಮಹೋತ್ಸವದ ಸಂದೇಶನೇ ನಾವೆಲ್ಲರನ್ನು ಒಂದು, ನಾವೆಲ್ಲರನ್ನು ಆದಿವಾಸಿಗಳು, ಈ ಭಾರತದ ಮೂಲ ನಿವಾಸಿಗಳು, ಅಣ್ಣತಮ್ಮಂದಿರಲ್ಲಿರುವಂತಹ ಸಂಬಂಧಿಕರಲ್ಲಿರುವಂತಹ ಎಲ್ಲ ದ್ವೇಷಗಳನ್ನ ಮರೆಸುವಂತದ್ದೇನೆ ಈ ಜಾತ್ರೆಯ ವಿಶೇಷತೆ. ಆ ಹಿನ್ನೆಲೆಯಲ್ಲಿ ಪರಸ್ಪರರಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನ ಮರೆಸುವಂತದ್ದು, ಜೊತೆಗೆ ಅನಾದಿ ಸಂಸ್ಕೃತಿಯವರು ನಾವು ಅನ್ನುವಂಥದ್ದನ್ನ ಎಚ್ಚರಿಸುವಂತಹ ಸಂಪ್ರದಾಯ. ಇನ್ನಿತರ ಸಂಪ್ರದಾಯಗಳಿಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಕ್ಕಳೆಲ್ಲರೂ ಮಾರು ಹೋಗ್ತಾ ಇದ್ದಾರೆ. ಪ್ರಚಾರದ ಗೀಳಿಗೆ ಒಳಗಾಗಿ ಮೂಢಾಚರಣೆಗಳನ್ನ, ಇನ್ನಿತರ ಸಂಪ್ರದಾಯಗಳಿಗೆ ಬೆನ್ನತ್ತುವಂತ ಸಂದರ್ಭದಲ್ಲಿ ನಮ್ಮ ಮನೆತನದ ಸಂಸ್ಕೃತಿ ಇದು ಐತೆ ಅನ್ನುವಂಥದ್ದನ್ನ ತೋರಿಸುವಂಥದ್ದು. ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿಯಲ್ಲಿ ಬೀರದೇವರು ಅನಾದಿ ಕಾಲದಿಂದ ನಡ್ಕೊಂಡ್ ಬರ್ತಾ ಇದೆ. ಯಾಕಂದ್ರೆ ಇತಿಹಾಸ ಇರ್ತಕ್ಕಂಥ ಒಂದು ಬೀರದೇವರ ಒಂದು ಜಾತ್ರೆ ನಡೀತಾ ಇದೆ. ಪ್ರತಿ ವರ್ಷಕ್ಕೆ 9 ವರ್ಷಕ್ಕೊಮ್ಮೆ ನಡೀತಾ ಇರ್ತದೆ. 3 ದಿವಸ ನಡೀತದೆ ಈ ಜಾತ್ರಾ ಮಹೋತ್ಸವ. ಇಲ್ಲಿ ಎಲ್ಲಾ ಕಾಯಿ ತಲೆ ಮೇಲೆ ತೆಂಗಿನಕಾಯಿ ಪವಾಡ ನಡೀತದೆ, ಮತ್ತೆ ವೀರಗಾಸೆ ನಡೀತದೆ, ಮತ್ತೆ ದೇವಸ್ಥಾನ ಸುಮಾರು 4-5 ಕೋಟಿ ರೂಪಾಯಿ ದೇವಸ್ಥಾನ ಕೆಲಸ ನಡೀತಾ ಇದೆ. ಇನ್ನೊಂದು 6 ತಿಂಗಳಲ್ಲಿ ಕೆಲಸ ಎಲ್ಲ ಮುಗೀತದೆ. ಈ ಬೇರೆ ದೇವರು ಏನಂದ್ರೆ ಎಲ್ಲ ಹಾಲು ಮತದಷ್ಟು ಸೇರಿ, ಈ ಗುಂಪಿನವ್ರು ಸೇರಿ ಇಲ್ಲಿ ಮಾಡ್ತಕ್ಕಂತ ಒಂದು ಇದು ಈ ಬೇರೆ ದೇವರು ಏನ್ ಹೇಳ್ತಾರೆ ಹಾಲ್ ಮತಸ್ಥರು ಅಂತ. ಹಾಲ್ ಮತಸ್ಥರಲ್ಲಿ ಹಾಲ್ ಕೆಟ್ಟರು ಕೆಡ್ಬೋದು, ಹಾಲ್ ಮತಸ್ಥರು ಕೆಡಲ್ಲ ಅನ್ನೋದು ನಮ್ಮ ಒಂದು ಹಿರಿಯರು ಹಾಕೊಂಡ್ ಬಂದಿರ್ತಾನೆ. ಏನು ಆದಿ ನಿವಾಸಿಗಳು ಅಂತ ನಮ್ಮ ಸ್ವಾಮೀಜಿಗಳು ಹೇಳಲ್ಲ. ಅವತ್ತಿಂದ ಇರ್ತಕ್ಕಂಥ ಒಂದು ಇತಿಹಾಸ ಪುರುಷರು ನಾವು, ಇಲ್ಲಿ ಹಾಲ್ ಮತಸ್ಥರು ನಾವು. ಇದು 9 ವರ್ಷಕ್ಕೆ ನಡೀತಾ ಇದೆ. ಇನ್ನ ಬೇರೆ ಕಡೆನೂ ಇವಾಗ ನಮ್ಮ ಮಂಚಿನಬೆಲೆಯಲ್ಲಿ ನಡೀತದೆ, ಅದು 8-9 ಮೇಯಲ್ಲಿ ನಡೀತದೆ. ಮತ್ತೆ ವೀರಭದ್ರ ಸ್ವಾಮಿ ನಡೀತಾ ಇದೆ, ಅವತ್ತು ಸೇಮ್ ಬರೋ ತಿಂಗಳ ಮೇಯಲ್ಲಿ. ಈ ತರ ಎಲ್ಲಾ ಕಡೆನೂ ನಡೀತಾ ಇರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ಬೀರದೇವರು, ಆನೆ ದೇವರು, ಚೌಡೇಶ್ವರಿ ಮತ್ತೆ ಸಿದ್ಧೇ ದೇವರುಗಳು ಎಲ್ಲಾ ಕಡೆ ನಡೀತದೆ. ಇದರಿಂದ ಜನಕ್ಕೂ ಒಳ್ಳೇದಾಗಬೇಕು. ಇಂತ ಬರಗಾಲದಲ್ಲಿ ಮಳೆ ಬೆಳೆ ಎಲ್ಲ ಆಗಿ ಜನರಿಗೆ ಆರೋಗ್ಯ ಭಾಗ್ಯ ನೀಡಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಂದಗುಡಿ ಬೀರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ 9 ವರ್ಷ ಆಗಿತ್ತು. ಈ ಸಲ ಬಹಳ ವಿಜೃಂಭಣೆಯಲ್ಲಿ ಹೆಚ್ಚಿಗೆ ಜನಸಂಖ್ಯೆ ಸೇರಿ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ದೇವಸ್ಥಾನ ಇನ್ ಸ್ವಲ್ಪ ಪೂರೈಸಬೇಕಾಗಿತ್ತು, ಕೆಲಸ ಶೀಘ್ರ ಮಾಡೋದಾಗ್ಲಿ ಇನ್ನ ಸ್ವಲ್ಪ ಕೆಲಸ ಇತ್ತು. ಆದ್ರೂ ಸಹ ಡೇಟ್ ಹತ್ರ ಬಂದಿರೋದ್ರಿಂದ ಇವತ್ತು ಜಾತ್ರಾ ಮಹೋತ್ಸವವನ್ನು ಮಾಡಿದ್ದಾರೆ. ಇವತ್ತು ಎಲ್ಲಾ ಬೀರೇಶ್ವರ ಸ್ವಾಮಿ
ದೇವರ ಕುಲದವರಿಗೆ ಇವತ್ತು ನಾನೆಲ್ಲ ಭಕ್ತ ಮಹರ್ಷಿಗೆ ಕೂಡ ನಾನು ಹಾರೈಸ್ತೀನಿ. ಬಹಳ ಚೆನ್ನಾಗಿ, ಬಹಳ ಆಸಕ್ತಿಯಿಂದ, ಬಹಳ ಭಕ್ತಿ ಶ್ರದ್ಧೆಯಿಂದ ಈ 9 ವರ್ಷ ಆದ್ಮೇಲೆ ಈ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಿದ್ದಾರೆ. ಎಲ್ಲರಿಗೂ ನಾನು ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ದೇವರು ಆಯುಷ್, ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನೆಲ್ಲ ದೇವರು ಈ ಕುಲದವರಿಗೆ, ಈ ಬೀರೇಶ್ವರ ಭಕ್ತಾದಿಗಳಿಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಂತ ನಾನು ಬಯಸ್ತೀನಿ. ಲ್ಯಾಂಡ್ ಸ್ವಾಮಿ ಇದ್ರೆ ಅರ್ಸನಹಳ್ಳಿ ಕೋಟೆ ತಾಲೂಕು. ಈ ನಂದಗುಳಿ ಕ್ಷೇತ್ರದಲ್ಲಿ ಬೀರೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಜಾತ್ರೆ ಮಹೋತ್ಸವ ಈ 9 ವರ್ಷ ಆಗಿತ್ತು ನಡೆದು. ಈಗ ಮತ್ತೆ 9 ವರ್ಷಕ್ಕೊಂದ್ಸರಿ ಇಡೀ ಆಶೀರ್ವಾದ ನಡೆದಿದೆ. ಇದು ದೇವಸ್ಥಾನ ಶಿಥಿಲವಾಗಿತ್ತು. ದೇವಸ್ಥಾನ ಇವತ್ತು 4 ಕೋಟಿ ರೂಪಾಯಿ ದೇವಸ್ಥಾನ ಆಗಿರ್ಬೋದು. ಎಲ್ಲಾ ಭಕ್ತರು ಸೇರಿ ಇವತ್ತು ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಸ್ವಲ್ಪ ಹಿಂದೆ ಹೋಗಿದೆ. ಈ ಜಾತ್ರೆ ಮಹೋತ್ಸವ ಮುಗಿದಿದೆ. ಮುಂದಿನ ತಿಂಗಳ ದೇವಸ್ಥಾನ ಕರಡ ನಿರ್ಮಾಣ ಆಗಿ ಮತ್ತೆ ಇದನ್ನ ಕುಂಭಾಭಿಷೇಕ, ಜೀರ್ಣೋದ್ಧಾರ ಮಾಡಿ ಮತ್ತೆ ಕುಂಭಾಭಿಷೇಕ ಮಾಡಬೇಕು. ಇನ್ನೂ ಸ್ವಲ್ಪ ಕೆಲಸಗಳಿದೆ. ಒಕ್ಕಲರೆಲ್ಲ ಸೇರಿ ಅದನ್ನ ಮಾಡಿಸ್ತೀವಿ ಅಂತ ಒಂದು ನಂಬಿಕೆ ಇದೆ. ಇದಕ್ಕೆ ಒಂದು ಇತಿಹಾಸ ಇದೆ. ಕುರುಬೂರು ದೇವಸ್ಥಾನ ಅಂದ್ರೆ ಒಂದು ಇತಿಹಾಸ ಇದೆ. ಆ ಇತಿಹಾಸದಂತೆ ಇವತ್ತೊಂದು ದಿನ ಇದು ನಡೆದಿದೆ. ಇದು ಸಂತೋಷ ಆಗ್ತದೆ. ಎಲ್ಲಾ ಕುಲಬಾಂಧವರಿಗೂ, ಎಲ್ಲಾ ಸೇರಿದಂತ ಭಕ್ತಾದಿಗಳಿಗೂ ಒಂದು ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ನಮಃ. ಕ್ಷೇತ್ರಾಧಿದೈವವಾದ ನಂದುಗುಡಿ ಸುಕ್ಷೇತ್ರದಲ್ಲಿ 9ನೇ ವರ್ಷಕ್ಕೆ ಒಂದಾವರ್ತಿಯಾಗಿ ನಡೆಸತಕ್ಕಂಥ ಈ ಐತಿಹಾಸಿಕ ಮಹೋತ್ಸವದ ದೊಡ್ಡ ದೇವರ ಮತ್ತು ದೀಪೋತ್ಸವ ಕಾರ್ಯಕ್ರಮವು, ಪೂಜಾ ಕೈಂಕರ್ಯಗಳು ಉದಯ ಬೆಳಗಿನ ಜಾವ ಪ್ರಾತಃ ಕಾಲ 4 ಗಂಟೆಗೆ ವೇದಘೋಷ, ಸುಪ್ರಭಾತ, ತದನಂತರ ಪುಣ್ಯ ನದಿಗಳ ಜಲಾಭಿಷೇಕ, ತೀರ್ಥಾಭಿಷೇಕ ಪೂರ್ವಕ ಏಕವಾರ ರುದ್ರಾಭಿಷೇಕಗಳನ್ನು ವೀರ್ಯದೇವರಿಗೆ ಅರ್ಪಣೆ ಮಾಡಿ, ತದನಂತರ ಆ ತೀರ್ಥವನ್ನು ನಾಗದೇವತೆಗಳಿಗೆ ಪ್ರೋಕ್ಷಣೆ ಮಾಡಿ ಎಲ್ಲ ಕುಲಬಾಂಧವರು ಕುಟುಂಬ ಸಮೇತವಾಗಿ ಹೋಗಿ ನಾಗದೇವತೆಗಳಿಗೆ ತನಿಯನ್ನು ಎರೆದು ನಾಗದೇವತೆಗಳ ಸಾನ್ನಿಧ್ಯದ ಆಶೀರ್ವಾದವನ್ನು ಪಡೆದ ಪೂರ್ವಕ ನಂತರ ವೀರಕುಮಾರರ ವೀರಗಾರ ಗುಡಿಗಳಲ್ಲಿ ಬಂದು ಅವರ ಹಿರಿಯರು ಏನು ಇದಾವ ಬಟ್ಟೆಗಳು, ಆ ಬಟ್ಟೆಗಳೆಲ್ಲ ತಂದು ಅಲ್ಲಿ ವಸ್ತ್ರಗಳನ್ನು ಸಮರ್ಪಣೆ ಮಾಡಿ ಆ ದೇವರಿಗೆ ಪೂಜೆ ಮಾಡಿ ಆ ದೀಪದ ಪೂಜೆಯನ್ನು ಮಾಡಿ ತವರು ಮನೆ ದೀಪಗಳನ್ನು ಬೆಳಗುವ ಮುಖಾಂತರವಾಗಿ ಈ ಕಾರ್ಯಕ್ರಮ ನಡೀತು. ಆನಂತರ ಈ ಹಿರಿಯರಿಗೆ ಬಟ್ಟೆ ಇರ್ತಕ್ಕಂಥ ಬಟ್ಟೆಗಳನ್ನು ನಾಳೆ ದಿವಸ ಎಲ್ಲರೂ ಧಾರಣೆ ಮಾಡಿಕೊಂಡು ದೀಪವನ್ನು ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅದು ಉಪಯೋಗಿಸ್ತಾರೆ. ನಂತರ ಇವತ್ತು ದಿವಸ ಮಧ್ಯಾಹ್ನ ಬಳೆ ಪೂಜೆ, ಬಳೆ ಪರಿಷೆ, ಶಿವಪೂಜೆ. ಆ ಶಿವಪೂಜೆ ಅಂಗವಾಗಿ ವೀರಕುಮಾರರ ತಲೆಯ ಮೇಲೆ ತೆಂಗಿನಕಾಯಿ ಪವಾಡ, ಚಾಟಿ ಪವಾಡ, ಬಸವನ ತಲೆಯ ಮೇಲೆ ತೆಂಗಿನಕಾಯಿ ಪವಾಡ ಮುಂತಾದ ಕಾರ್ಯಕ್ರಮಗಳು ವೈಭವವಾಗಿ ರಾಜಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ವಿಜೃಂಭಣೆಯಿಂದ ನಡೆದಿರತಕ್ಕಂಥ ಈ ನಂದಗುಡಿ ಸುಕ್ಷೇತ್ರದ ಬೀರೇಶ್ವರ ಸ್ವಾಮಿ 9ನೇ ವರ್ಷಕ್ಕೆ ದ್ಯಾವರವನ್ನು ಮಾಡಿ ಎಲ್ಲ ಆತ್ಮಕಷ್ಟ ಕುಲಬಾಂಧವರಿಗೆ ಆಯಸ್ಸು, ಆರೋಗ್ಯ, ಯಶಸ್ಸು, ಕೀರ್ತಿ, ಸೌಭಾಗ್ಯ, ಸೌಮಂಗಲ್ಯಗಳನ್ನು ಕೊಟ್ಟು 1 ಮನೆಗೆ 10 ಮನೆ ಮಾಡಿ, 10 ಮನೆಗೆ 100 ಮನೆ ಮಾಡಿ, 100 ಮನೆಗೆ 1000 ಮನೆ ಮಾಡಿ, 1000 ಮನೆಗೂ ಸಂತಾನ ಭಾಗ್ಯಗಳನ್ನು ಕೊಟ್ಟು, ಗಂಡುಮನ್ ತುಂಬ ಗಂಡುಮಕ್ಕಳನ್ನು ಕೊಟ್ಟು, ಪಾಣೆ ತುಂಬ ಸೊಸೆಗಳು ಉಂಟು ಮಾಡಿ, ಹಾಲನ್ನವಾಗಿ ಬೆಣ್ಣೆ ಬೆಟ್ಟವಾಗಿ ಆ ನಂದಗುಡಿ ಬೀರೇಶ್ವರ ಸ್ವಾಮಿಯವರ ಭಕ್ತ ಕುಟುಂಬದವರು ಬೆಳಗಲಿ ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮಕ್ಕೆ ನಾಂದಿ ಆಡ್ತಾ ಎಲ್ಲರಿಗೂ ವಂದನೆಗಳು ಮಾಡ್ತಾ ಇದ್ದೀವಿ. ಎಲ್ಲ ಹಾಲು ಮತಸ್ಥರಿಗೂ ಮತ್ತು ಎಲ್ಲ ಭಕ್ತಾದಿಗಳಿಗೂ, ಭಕ್ತ ಜನತೆಗಳಿಗೂ ಮತ್ತು ನಮ್ಮ ಕರ್ನಾಟಕದ ಎಲ್ಲ ಭಕ್ತಾದಿಗಳಿಗೂ ವಂದನೆಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಿದ್ಧಲಿಂಗ ಸ್ವಾಮಿಗಳು ಅಂತ ಹೇಳಿ ಸ್ವಾಮಿ. ನಮ್ಮ ಹೆಸರು ಚಿಂತಾಮಣಿ ತಾಲೂಕು ಗುಡಿಯಾನಂದಗಿರಿ ಗುರುಮಠದ ಸಿದ್ಧಲಿಂಗ ಸ್ವಾಮಿಗಳು ಅಂತ ಹೇಳಿಬಿಟ್ಟು ಈ ಹಾಲು ಮತದ ಕೈಂಕರ್ಯಗಳನ್ನು ಮಾಡುವಂಥ ಒಂದು ನಮಗೆ ಕೊಟ್ಟಿರ್ತಾರೆ ಸೂಚನೆ. ಆ ಸೂಚನೆ ಮೇರೆಗೆ ನಾವೆಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಳ್ತಾರೆ.